ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದೇ ಇಡುವೆಯಲ್ಲಿ ಎರಡು ಥರ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಗ್ರ್ಯಾಂಡ್ ಕುಚ್ಚು ಬರಲ್ಲ ಅಂದರೆ ಈ ರೀತಿ ಕೂಡ ಹಾಕೋಬಹುದು. ಸಿಂಪಲ್ ಆಗಿ ಒಂದೇ ಇಡುವೆಯಲ್ಲಿ ಇವತ್ತು ಎರಡು ಥರ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಹಾಕೋದ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, 6 ದಾರಾಗೆ ಗಂಟು ಹಾಕೊಂಡಿನಿ. ಇವಾಗ ಲಾಕ್ ಮಾಡ್ಕೋತಾ ಇದ್ದೀನಿ. ಇನ್ನು ಒಂದು ಪಕ್ಕದಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಯಾವಾಗಲೂ ಸೀರೆಗೆ 2 ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇಲ್ಲಿ ಚೈನ್ ಹಾಕೋತೀನಿ. ಇಲ್ಲಿ 4 ಚೈನ್ ಕೂಡ ಹಾಕೋಬಹುದು, ಬೇಕಂದರೆ 5 ಚೈನ್ ಕೂಡ ಹಾಕೋಬಹುದು. ಚೈನ್ ಹಾಕಿ ಕರೆಕ್ಟಾಗಿ ನೋಡ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟ್ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಒಂದೇ ಇಡುವೆಯಲ್ಲಿ 2 ಥರ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಲಾಕ್ ಮಾಡಿ ಆದಮೇಲೆ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. ನೋಡಿ, ನಾನು ಈ ಥರ ಬೀಡ್ ತೊಗೊಂಡಿನಿ ಉದ್ದ ಶೇಪಲ್ಲಿ. ನೀವು ಬೇಕಂದರೆ ಯಾವ ಶೇಪ್ ಬೇಕು ಆ ಶೇಪ್ ತೊಗೊಳ್ಳಿ. ಡ್ರಮ್ ಬೀಡ್ ತೊಗೊಂಡಿನಿ. ಇವಾಗ ದಾರ ಮೇಲೆ ಮಾಡಿದೆಲ್ಲ ಇವಾಗ ಬೀಡ್ ಸೇರಿಸ್ಕೊತೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಆಮೇಲೆ ಸೀರೆಗೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಬೀಡ್ ಹಾಕಿ ಕುಚ್ಚು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ. ನೋಡಿ, 5 ಚೈನ್ ಹಾಕಿದ್ಮೇಲೆ ಬೀಡ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಇನ್ನು ಚೈನ್ ಹಾಕೋಬೇಕು. ಚೈನ್ 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಇವತ್ತು ಒಂದೇ ಇಡುವೆಯಲ್ಲಿ 2 ಥರ ಕುಚ್ಚು ಹಾಕೋದು. ನೋಡಿ, ಇವಾಗ ದಾರ ಮೇಲೆ ಮಾಡಿ ಇನ್ನು ಬೀಡ್ ತೊಗೋತಾ ಇದ್ದೀನಿ. ಇನ್ನು ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ ಆಮೇಲೆ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇನ್ನು ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. 5 ಚೈನು ಒಂದು ಬೀಡ್ ಹಾಕೋಬೇಕು. 5 ಚೈನ್ ಹಾಕಿ ಲಾಕ್ ಮಾಡಿ ಆಮೇಲೆ ಇನ್ನು ಬೀಡ್ ಹಾಕಿ ಲಾಕ್ ಮಾಡಿ ಇನ್ನು 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ತುಂಬ ಸಿಂಪಲ್ ಐತಿ. ಗ್ರ್ಯಾಂಡ್ ಡಿಸೈನ್ ಬರಲ್ಲ ಅಂದರೆ ಈ ರೀತಿ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಈ 5 ಚೈನ್ ಹಾಕ್ತಾ ಇದ್ದಿಲ್ಲ ಅಲ್ಲಿ ಕುಚ್ಚು ಬರುತ್ತೆ. ಇವಾಗ ನೋಡಿ, ಏನೋ ಒಂದು ಬೀಡ್ ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೋಬೇಕು. ಫುಲ್ ಸೀರೆ ಇದೇ ರೀತಿ ಹಾಕೋಬೇಕು. 5 ಚೈನು ಒಂದು ಬೀಡು, 5 ಚೈನು ಒಂದು ಬೀಡು, ಇದೇ ರೀತಿ ಹಾಕೊಂಡು ಹೋಗಬೇಕು. ಇನ್ನು ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಐತಿ. ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಬೀಡ್ ಹಾಕಿ ಕುಚ್ಚು ಕಟ್ಟಿದ್ರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಇವಾಗ ನೋಡಿ, ಲಾಕ್ ಮಾಡ್ಕೊಡ್ತೀನಿ. ಸೀರೆಗೆ ಲಾಕ್ ಮಾಡಬೇಕು. ಇದೇ ರೀತಿ ಹಾಕೋಬೇಕು. ನಾನು ಫುಲ್ ಸೀರೆ ಹಾಕಿ ತೋರಿಸ್ತೀನಿ. ಇಲ್ಲಿ ನೋಡಿ, ಫುಲ್ ಸೀರೆ ಹಾಕಿದ್ದೀನಿ. 5 ಚೈನು ಒಂದು ಬೀಡು, 5 ಚೈನು ಒಂದು ಬೀಡು. ನೋಡಿ ಎಷ್ಟು ನೀಟಾಗಿ ಬಂದೈತಿ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಕುಚ್ಚು ಕಟ್ಟ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಕುಚ್ಚು ಕಟ್ಟಾಗಿ ನೋಡಿ, ನಾನು ಇಲ್ಲಿ ದಾರ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. 2 ಕಲರ್ ದಾರ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಪಿಂಕ್ ಕಲರ್ ಒಂದು, ಬ್ಲೂ ಕಲರ್ ಒಂದು. ಸೀರೆ ಫುಲ್ ರನ್ನಿಂಗು ಪಿಂಕ್ ಐತಿ, ಪಲ್ಲು ಮಾತ್ರ ಬ್ಲೂ ಐತಿ. 2 ಥರ ನೋಡಿ, ನಾನು ಈ ರೀತಿ ದಾರ ಸುತ್ತಕೊಂಡು ಗಮ್ ಹಾಕಿ ಇಟ್ಬಿಡ್ತೀನಿ. ಬೇಗ ಕೂಡ ಆಗುತ್ತೆ. ಸುಜ್ಜಿ ಒಳಗೆ ಲೇಟ್ ಆಗುತ್ತೆ, ಅದಕ್ಕೆ ನಾನು ಈ ರೀತಿ ಕಟ್ಕೋತೀನಿ ಕುಚ್ಚು. ನೀವು ಕೂಡ ಇದೇ ರೀತಿ ಗಮ್ ಹಾಕಿ ಇಟ್ಕೊಳ್ಳಿ. ಇವಾಗ ಕುಚ್ಚೆಲ್ಲ ಕಟ್ಟಿ ತೋರಿಸ್ತೀನಿ ನೋಡಿ. ಇವಾಗ ಕುಚ್ಚು ಕಟ್ತಾ ಇದ್ದೀನಿ. ಇವಾಗ ದಾರ ರೆಡಿ ಮಾಡಿ ಇಟ್ಟಿದ್ದಲ್ಲ ಅದು ಇವಾಗ ಕುಚ್ಚು ಕಟ್ಕೋತೀನಿ ನಾನು. 87 ದಾರ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನೋಡಿ, ದಾರ ಹಾಕಿ 5 ಚೈನ್ ಹಾಕಿದ್ದಲ್ಲ 5 ಚೈನ್ ಹಾಕಿ ಎಳ್ಕೋಬೇಕು. ಫಸ್ಟ್ ನಾವು ನೋಡಿ ಲಾಕ್ ಮಾಡಿದ್ದೆಲ್ಲ ಅದು ದಾರ ಸ್ವಲ್ಪ ಉಳಿದೈತಿ. ಆ ದಾರ ಕೂಡ ಸೇರಿಸ್ಕೊಂಡು ಕುಚ್ಚು ಕಟ್ಕೋಬೇಕು. 5 ಚೈನ್ ಒಳಗೆ ಹಾಕಿ ದಾರ ಎಳ್ಕೊಂಡು ಇವಾಗ ಜರಿ ಥರ ತೊಗೊಂಡು ನಾನು ಇವಾಗ ಸುತ್ತ ಹಾಕಿ ಗಂಟು ಕಟ್ಕೋತೀನಿ. ಒಂದು 3-4 ಸಲ ಸುತ್ತ ಹಾಕೋತೀನಿ. ನಾನು ಸೂಜಿ ಒಳಗೆ ಪೊಣಿಸ್ಕೊಂಡು ಕುಚ್ಚು ಕಟ್ಟೋದಿಲ್ಲ. ಈಗ ಇದೇ ರೀತಿ ತೊಗೊಂಡು ಕಟ್ಕೋತೀನಿ ನಾನು. ಯಾವಾಗಲೂ ಇದೇ ರೀತಿ ಕಟ್ಕೋತೀನಿ ಕುಚ್ಚು. ಇವಾಗ ನೋಡಿ, ಗಂಟು ಕಟ್ಕೋಬೇಕು. ಈ ಥರ ಗಂಟು ಕಟ್ಟಿಬಿಟ್ರೆ ಬಿಚ್ಚೋದಿಲ್ಲ. ನಾನು ಯಾವಾಗಲೂ ಕುಚ್ಚು ಹೀಗೆ ಹಾಕೋತೀನಿ. ನಾನು ಸುಜ್ಜಿ ಒಳಗೆ ಪೊಣಿಸ್ಕೊಂಡು ತುಂಬ ಲೇಟ್ ಆಗುತ್ತೆ, ಅದಕ್ಕೆ ಈ ಥರ ಹಾಕೋತೀನಿ ನಾನು. ಇವಾಗ ನೋಡಿ, ಎಷ್ಟು ಉದ್ದ ಬೇಕು ಅಷ್ಟು ಕಟ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿಕೊಂಡು ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಕಟ್ ಮಾಡ್ಕೋತೀನಿ. ನಾನು ಅಷ್ಟು ಉದ್ದಿಲ್ಲ, ಅಷ್ಟು ಚಿಕ್ಕದಿಲ್ಲ, ಮೀಡಿಯಮಾಗಿ ಕಟ್ ಮಾಡ್ಕೋತೀನಿ. ಇನ್ನು ಒಂದು ನೋಡಿ, ಬ್ಲೂ ಕಲರ್ ತೊಗೋತೀನಿ. ಅದು ಒಂದು ಕಲರ್, ಇದು ಒಂದು ಕಲರ್ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ 3 4 ಒಂದೇ ಕಲರ್ ಹಾಕೋಬಹುದು.
ಒಂದೊಂದು ಕಲರ್ ಹಾಕ್ತಾಯಿದ್ದೀನಿ. ಬೀಡ್ ಹಾಕಿ ಈ ಥರ ಕುಚ್ಚು ಹಾಕಿದ್ರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಗ್ರ್ಯಾಂಡಾಗಿ ಕುಚ್ಚು ಬರೋಲ್ಲ ಅಂದರೆ ಕ್ರೋಶಾ ಡಿಸೈನ್ ಗ್ರ್ಯಾಂಡಾಗಿ ಬರೋಲ್ಲ ಅಂದರೆ ಈ ರೀತಿ ಕೂಡ ಹಾಕ್ಕೋಬೋದು. ಇವಾಗ ನೋಡಿ ಒಂದು 3-4 ಸಲ ಸುತ್ತ ಹಾಕಿ ಇವಾಗ ಗಂಟು ಕಟ್ತಾಯಿದ್ದೀನಿ. ಜರಿ ತಗೊಂಡು ಈ ರೀತಿ ಗಂಟು ಕಟ್ಟಿಬಿಟ್ರೆ ತುಂಬ ಬೇಗನೆ ಹಾಕ್ಕೋಬೋದು ಈ ಡಿಸೈನು. ನಾನು ಅರ್ಜೆಂಟ್ ಇದು ಕಸ್ಟಮರ್ ಅರ್ಜೆಂಟ್ ಕೇಳಿದ್ರು ಅದಕ್ಕೆ ನಾನು ಫಾಸ್ಟಾಗಿ ಹಾಕ್ತಾಯಿದ್ದೀನಿ. ಫುಲ್ ಸೀರೆ ನೋಡಿ ಇದೇ ರೀತಿ ಕಟ್ಕೋಬೇಕು. ಕುಚ್ಚು ಎಷ್ಟು ಉದ್ದ ಬೇಕು ಅಷ್ಟು ಕಟ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಬಂದೈತಿ ಡಿಸೈನು. ಕಸ್ಟಮರ್ ಕೂಡ ಅಂದರು ತುಂಬ ಚೆನ್ನಾಗಿ ಬಂದೈತಿ ಅಂತ. ನೋಡಿ ಎಷ್ಟು ನೀಟಾಗಿ ಬಂದೈತಿ. ಫುಲ್ ಸೀರೆ ಹಾಕಿ ತೋರಿಸ್ತೀನಿ. ಇದೇ ರೀತಿ ಫುಲ್ ಸೀರೆ ಹಾಕೋತೀನಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫುಲ್ ಸೀರೆ ಹಾಕ್ಕೊಂಡಿನಿ, ಎಷ್ಟು ನೀಟಾಗಿ ಬಂದೈತಿ ನೋಡಿ. ಕಲರ್ ಒಂದೊಂದು ಕಲರ್ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದೈತಿ. ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ. ಗ್ರ್ಯಾಂಡ್ ಡಿಸೈನ್ ಬರೋಲ್ಲ ಅಂದರೆ ಬೀಡ್ ಹಾಕಿ ಈ ರೀತಿ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವತ್ತು ಒಂದೇ ವಿಡಿಯೋಲಿ 2 ಥರ ಕುಚ್ಚು ತೋರಿಸ್ತಾ ಇದ್ದೀನಿ. ಇನ್ನೂ ಒಂದು ಕುಚ್ಚು ಹಾಕಿ ತೋರಿಸ್ತೀನಿ ನೋಡಿ. ಇನ್ನೂ ಒಂದು ಕುಚ್ಚು ಹಾಕ್ತಾಯಿದ್ದೀನಿ, ಅದು ಕೂಡ ಬೀಡ್ ಹಾಕಿ ಕುಚ್ಚು ಕಟ್ಟೋದು, ಅಂದರೆ ಕ್ರೋಶ ಇಲ್ಲ ಅದು. ನೋಡಿ ಈ ರೀತಿ ಹಾಕ್ಕೊಂಡಿನಿ, ಅರ್ಧ ಸೀರೆ ಹಾಕ್ಕೊಂಡಿನಿ. ಆಮೇಲೆ ನಿಮಗೆ ತೋರಿಸ್ಬೇಕಂತ ನೋಡಿ ಈ ರೀತಿ ಹಾಕ್ಕೋಬೇಕು ಫುಲ್. ಇವಾಗ ಈ ರೀತಿ ಹೇಳಿದಾರೆ ಕಸ್ಟಮರ್, ಅದಕ್ಕೆ ಈ ರೀತಿ ಹಾಕ್ಕೊಳ್ತೀನಿ ನೋಡಿ. ಹಾಕಿ ತೋರಿಸ್ತೀನಿ ಇವಾಗ. ಇಲ್ಲಿ ಕೂಡ ನೋಡಿ ದಾರ ರೆಡಿ ಮಾಡಿ ಇಟ್ಟಿದ್ದೀನಿ. 87 ದಾರ ತೊಗೊಂಡಿಲ್ಲ, ರೆಡಿ ಮಾಡಿ ಗಮ್ ಹಾಕಿ ಇಟ್ಕೊಂಡಿನಿ. ಈ ಥರ ಇಟ್ಕೊಂಡ್ರೆ ಬೇಗ ಕೂಡ ಆಗುತ್ತೆ ಡಿಸೈನ್ ಮಾಡೋಕ್ಕೆ. ಇವಾಗ ನೋಡಿ ಈ ಥರ ತೊಗೊಂಡಿದ್ದೀನಿ. ಈ ಥರ ಹಿಡ್ಕೊಂಡು ಬಟ್ಟೆ ಮೇಲೆ ಹಿಡ್ಕೋಬೇಕು. ಈ ಥರ ಹಿಡ್ಕೊಂಡು ಇವಾಗ ಸೂಜಿ ಒಳಗೆ ದಾರ ಪೊಣಿಸ್ಕೊಂಡಿನಿ. ಮಾಮೂಲಿ ಸೂಜಿ ಒಳಗೆ ದಾರ ಅಂದರೆ 2 ಎಳೆ ದಾರ ಪೊಣಿಸ್ಕೊಂಡಿನಿ, ಗಂಟು ಹಾಕಿದ್ದೀನಿ. ಈ ಸೈಡ್ ತೊಗೊಂಡು ಇಲ್ಲಿ ಗಂಟು ಹಾಕೋಬೇಕು. ಯಾವ ಥರ ಬೇಕು ಆ ಥರ ಗಂಟು ಹಾಕ್ಕೊಳ್ಳಿ. ಇದು 4 ಎಳೆ ಐತಲ್ಲ, 2 ಎಳೆ ಒಳಗೆ ತೊಗೊಂಡಿನಿ. ತೊಗೊಂಡು ಇಲ್ಲಿ ಗಂಟಾಗುತ್ತೆ. ಇನ್ನೂ ಒಂದು ಗಂಟು ಹಾಕೋತೀನಿ. ಒಂದು 2-3 ಸಲ ಗಂಟು ಹಾಕ್ಕೋಬೇಕು. ನಿಮಗೆ ಯಾವ ಥರ ಈಜಿ ಆಗುತ್ತೋ ಆ ಥರ ಗಂಟು ಹಾಕ್ಕೊಳ್ಳಿ. ಸೂಜಿ ಒಳಗೆ ಪೊಣಿಸ್ಕೊಂಡು ನೋಡಿ, ಈ ಸೈಡದ್ದು ಆ ಸೈಡ್ ತೊಗೊಂಡು ಗಂಟು ಹಾಕೋತೀನಿ. ಇದು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನ್ ಇದು ನೋಡಿ. ಈ ರೀತಿ ಗಂಟು ಹಾಕೋತೀನಿ. ಗಂಟು ಹಾಕ್ಕೊಂಡು ಆಮೇಲೆ ನೋಡಿ ಆಯಿತು. ಒಂದು 3 ಸಲ ಗಂಟು ಹಾಕಿಬಿಟ್ರೆ ಕರೆಕ್ಟ್ ಆಗುತ್ತೆ. ಇವಾಗ ಅಷ್ಟು ಹಿಡ್ಕೊಂಡು ಎಲ್ಲಿ ಗಂಟು ಹಾಕಿದ್ದಲ್ಲ ಅಲ್ಲಿ ಹಿಡ್ಕೋಬೇಕು. ಹಿಡ್ಕೊಂಡು ಜರಿ ಥರ ತೊಗೊಂಡು ನಾನು ಇಲ್ಲಿ ಸುತ್ತಕೊಂಡು ಗಂಟು ಕಟ್ಕೋತೀನಿ. ಮಾಮೂಲಿ ಕುಚ್ಚು ಕಟ್ತಿಲ್ಲ ಅದೇ ರೀತಿ ಇಲ್ಲಿ ಕುಚ್ಚನ್ನ ಕಟ್ಕೋತೀನಿ ಫಸ್ಟು, ಆಮೇಲೆ ಬೀಡ್ಸ್ ತಿರ್ಸ್ಕೊತೀನಿ. ನೋಡಿ ಇಲ್ಲಿ ಕುಚ್ಚು ಕಟ್ತಾಯಿದ್ದೀನಿ. ಸೇಮ್ ಯಾವಾಗ ನಾ ಕುಚ್ಚು ಕಟ್ಟಿದ್ದಲ್ಲ ಅದೇ ರೀತಿ ಸುತ್ತಕೊಂಡು ಗಂಟು ಹಾಕೋಬೇಕು. ಕುಚ್ಚು ಕಟ್ಟಿಬಿಟ್ಟು ಆಮೇಲೆ ನಾನು ಸೀರೆಗೆ ಜಾಯಿಂಟ್ ಮಾಡ್ಕೋತೀನಿ. ನೋಡಿ ಇವಾಗ ನೋಡಿ ಕುಚ್ಚು ಕಟ್ಟಿದ್ದೀನಿ, ಗಂಟು ಕೂಡ ಹಾಕಿದ್ದೀನಿ. ಇವಾಗ ನೋಡಿ ಈ ದಾರ ಐತಲ್ಲ, ಆ ದಾರ ಕಟ್ ಮಾಡಿಲ್ಲ ನಾನು, ದಾರ ಹಾಗೆ ಐತಿ. ಆ ದಾರ ಸೂಜಿ ಕೂಡ ಹಾಗೆ ಐತಿ. ಇವಾಗ ನೋಡಿ ಸೂಜಿ ಒಳಗೆ ಒಂದು ಬೀಡ್ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಜಾಸ್ತಿ ದೊಡ್ಡ ಸೈಜ್ ಕೂಡ ಹಾಕೋಬೋದು. ಒಬ್ಬರು ದೊಡ್ಡ ಸೈಜ್ ಕೇಳ್ತಾರಲ್ಲ ರೌಂಡ್ ಶೇಪ್ ಬೀಡು. ಬೇರೆ ನಿಮ್ಗೆ ಯಾವ ಶೇಪ್ ಇಷ್ಟ ಆ ಶೇಪ್ ತೊಗೊಂಡು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಇವಾಗ ನೋಡಿ ಸೀರೆಗೆ ಜಾಯಿಂಟ್ ಮಾಡ್ಕೋತೀನಿ. ನೋಡಿ ಸೀರೆಗೆ ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಸೀರೆಗೆ ಟಿಚ್ ಮಾಡ್ಕೋತೀನಿ. ನೋಡಿ ಮೇಲಿಂದ ಹಾಕ್ಕೋತೀನಿ ಫಸ್ಟು. ಎಷ್ಟು ಗ್ಯಾಪ್ ಬಿಟ್ಟು ಸ್ವಲ್ಪ ಎಷ್ಟು ಗ್ಯಾಪ್ ಬೇಕು ಅಷ್ಟು ಬಿಟ್ಟು ನೋಡಿ ಆ ಸೈಡ್ ಚುಚ್ಕೊಂಡು ಈ ಸೈಡೊಂದು ದಾರ ಎಳ್ಕೊಂಡು ಈ ಕುಚ್ಚು ಒಳಗೆ ಒಂಚೂರು ದಾರ ತೊಗೋಬೇಕು. ಅಂದರೆ ಕುಚ್ಚು ಒಳಗೆ ಸ್ವಲ್ಪ ತೊಗೊಂಡ್ರೆ ಕರೆಕ್ಟಾಗುತ್ತೆ. ಒಂಚೂರು ಕುಚ್ಚು ಒಳಗಿನ ದಾರ ತೊಗೊಂಡು ಬೀಡ್ ಒಳಗೆ ಸೇರಿಸ್ಕೊಂಡು ಆ ಸೈಡ್ ದಾರ ಎಳ್ಕೊತೀನಿ. ಆ ಸೈಡು ದಾರ ಎಳ್ಕೋಬೇಕು ನೋಡಿ. ಈ ರೀತಿ ಆ ಸೈಡ್ ಎಳ್ಕೊಂಡು ಆಮೇಲೆ ಸೀರೆಗೆ ಚುಚ್ಚಿ ಹಿಂದ್ಗಡೆ ತೊಗೋಬೇಕು. ಸೂಜಿನ ಹಿಂದ್ಗಡೆ ತೊಗೊಂಡು ಗಂಟು ಹಾಕೋಬೇಕು. ಆಯಿತು ಅಷ್ಟೇ. ಇವಾಗ ಹಿಂದ್ಗಡೆ ಗಂಟು ಕಟ್ಕೋತೀನಿ. ನೀವು ಬೇಕಂದರೆ ಯಾವ ಥರನೂ ಗಂಟು ಕಟ್ಕೊಳ್ಳಿ. ಗಂಟು ಕಟ್ಕೊಂಡು ಲಾಸ್ಟಲ್ಲಿ ಒಂಚೂರು ಗಮ್ ಹಾಕಿಬಿಟ್ರೆ ಅಲ್ಲಿ ಬಿಚ್ಚೋದಿಲ್ಲ. ಎಲ್ಲ ಸೀರೆ ಫುಲ್ ಆದಮೇಲೆ ಒಂಚೂರು ಗಮ್ ಹಾಕಿ ಇದು ಮಾಡಿಬಿಟ್ರೆ ಕರೆಕ್ಟ್ ಆಗುತ್ತೆ.
ಈಗ ನೋಡಿ ಸುಜಿ ಗಂಟು ಹಾಕ್ತಾಯಿದ್ದೀನಲ್ಲ, ಇದು ತೊಗೊಂಡು ಅದಕ್ಕೆ ಕರೆಕ್ಟ್ ಆಗುತ್ತೆ, ಟೈಟಾಗುತ್ತೆ. ಗಂಟು ಹಾಕಬೇಕು ಹಿಂದ್ಗಡೆ. ಎಷ್ಟು ಉದ್ದ ಬೇಕು ಅಷ್ಟು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿನಿ. ಇನ್ನೂ ಒಂದು ಕುಚ್ಚು ಹಾಕೋತೀನಿ. ನಾನು ಇಲ್ಲಿ 2 ಕುಚ್ಚು ಹಾಕ್ತಾಯಿದ್ದೆ. ಒಂದೇ ಕಲರು ಆರೆಂಜ್ ಕಲರ್ ಒಂದು 2, ಈ ಥರ ಗ್ರೀನ್ ಕಲರ್ ಒಂದು 2 ಹಾಕ್ತಾಯಿದ್ದೀನಿ. ಇನ್ನು ನೋಡಿ ಹಾಗೆ ನೋಡಿ ಇಲ್ಲಿ ಬಟ್ಟೆ ಮೇಲೆ ತೊಗೊಂಡೆಲ್ಲ ಕುಚ್ಚು ರೆಡಿ ಮಾಡಿ ಇಟ್ಟಿದೆ. ಇವಾಗ ಇಲ್ಲಿ ಕೂಡ ಅಷ್ಟೇ 4 ಎಳೆ ಐತಲ್ಲ, 2 ಎಳೆಯಿಂದ ತೊಗೊಂಡ್ರೆ ಗಂಟಾಯಿತು. ಇದೇ ರೀತಿ 3 ಸಲ ಗಂಟು ಹಾಕೋಬೇಕು. ಮೂರು ಸಲ ಗಂಟು ಹಾಕ್ಕೊಂಡ್ರೆ ಕರೆಕ್ಟ್ ಟೈಟ್ ಆಗುತ್ತೆ. ನೋಡಿ ಆ ಥರ ಇದು ದಾರ ಸುಜ್ಜಿ ಹಿಂಗೆ ಹಿಡ್ಕೋಬೇಕು, ಕಟ್ ಮಾಡಿಲ್ಲ. ಸ್ವಲ್ಪ ಜರಿ ತಗೊಂಡು ಇನ್ನು ಸುತ್ತಾಕಿ ಕಟ್ಕೋತೀನಿ. ಕಟ್ಕೊಂಡ್ರೆ ಇಲ್ಲಿ ಕುಚ್ಚು ರೆಡಿ ಮಾಡ್ಕೋಬೇಕು. ಫಸ್ಟು ಕುಚ್ಚು ರೆಡಿ ಮಾಡಿ ಆಮೇಲೆ ಸೀರೆಗೆ ಸ್ಟಿಚ್ ಮಾಡ್ಕೋತೀನಿ. ನೋಡಿ ಇದು ಕೂಡ ಕುಚ್ಚು ರೆಡಿ ಮಾಡಿದ್ದೀನಿ. ಅದು ಜರಿ ತಡಿಸಲು ಎಕ್ಸ್ಟ್ರಾ ಐತಲ್ಲ ಆಮೇಲೆ ಕಟ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಒಂದು ಬೀಡ್ ಸರಿಸ್ಕೊತೀನಿ. ಬೀಡ್ ಹಾಕಿ ಸೀರೆಗೆ ಸ್ಟಿಚ್ ಮಾಡ್ಕೋತೀನಿ. ನಿಮಗೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ನೋಡಿಕೊಂಡು ಮೇಲಿಂದ ತಳಗೆ ತೊಗೋತೀನಿ ಸೂಜಿನ. ಆಮೇಲೆ ಈ ಸೈಡ್ ತೊಗೊಂಡು ಸ್ವಲ್ಪ ಕುಚ್ಚು ಮೇಲೆ ಸ್ವಲ್ಪ ಕುಚ್ಚೊಳಗೆ ದಾರ ತೊಗೋಬೇಕು. ಒಂಚೂರು ತೊಗೊಂಡು ಬೀಡ್ ಒಳಗೆ ಹಾಕಿ ಆ ಸೈಡು ಎಳ್ಕೋಬೇಕು. ಆ ಸೈಡ್ ಎಳ್ಕೊಂಡಿನಿ. ಇವಾಗ ತಳಗೆ ತೊಗೋಬೇಕು ಸೂಜಿನ. ತಳಗೆ ತೊಗೊಂಡು ಗಂಟು ಕಟ್ಟಿಬಿಟ್ರೆ ಆಯಿತು. ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. 2 ಥರ ಕುಚ್ಚು, 2 ಕುಚ್ಚು ತುಂಬ ಸಿಂಪಲ್ ಐತಿ, ಬೇಗ ಕೂಡ ಆಗುತ್ತೆ. ಗ್ರ್ಯಾಂಡ್ ಡಿಸೈನ್ ಬರೋಲ್ಲ ಅಂದರೆ ಈ ಥರ ಸಿಂಪಲಾಗಿ ಡಿಸೈನ್ ಹಾಕೋಬೋದು. ನೋಡಿ ಕಟ್ ಮಾಡಿದ್ದೀನಿ. ನೋಡಿ ಫುಲ್ ಸೀರೆ ಹಾಕ್ಕೊಂಡಿನಿ. ಇವಾಗ 2 ಕಲರ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಬಂದೈತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನೀವು ಕೂಡ ಹಾಕ್ಕೊಳ್ಳಿ. ಸಿಂಪಲ್ಲಾಗಿ ಕುಚ್ಚು 2 ಥರ ಕುಚ್ಚು ತೋರಿಸ್ತಿದ್ದೀನಿ ಈ ಡಿಸೈನು. ಇನ್ನು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.